ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಭೂಮಿ ಅಕೌಂಟಿಗೆ ನೀವು ಲಾಗಿನ್ ಮಾಡ್ಕೋಬೇಕು ಅಂತಂದ್ರೆ KYC ಕಂಪ್ಲೀಟ್ ಮಾಡುವಂತ ಒಂದು ಪ್ರೊಸೆಸ್ಸು, KYC ರಿಕ್ವೈರ್ಡ್ ಅಂತೇಳಿ ಈ ತರ ಒಂದು ಪಾಪಪ್ ಮೆಸೇಜ್ ಬಂದು ನಿಂತಂದ್ರೆ ನೀವು ಕಡ್ಡಾಯವಾಗಿ KYC ಅನ್ನ ಮಾಡಲೇಬೇಕಾಗುತ್ತೆ. KYC ಅನ್ನ ಮಾಡದೆ ಬಿಟ್ಟಿರೋರು ಯಾರೆಲ್ಲ ಇದಿರೋ ಬಿಡ್ಲಿಕ್ಕೆ ಒಂದು ಕಾರಣ ಇದೆ. ಅದೇನ್ ಕಾರಣ ಅಂತಂದ್ರೆ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ನೀವು ಯೂಸ್ ಮಾಡ್ತಾ ಇದ್ರಿ, ಯಾರ ಹೆಸರು ಮೇಲೆ ಇತ್ತು ಆ ಒಂದು ಮೊಬೈಲ್ ನಂಬರ್ ಕಳೆದೋಗಿರುತ್ತೆ, ಅಥವಾ ನೀವು ಅದನ್ನು ಉಪಯೋಗ ಮಾಡ್ದೇನೆ ಹಾಗೆ ಬಿಟ್ಟಿರ್ತೀರಾ. ಸೊ ಇವಾಗ ಈ ತರ ಒಂದು ಎರರ್ ಭೂಮಿ ಅಕೌಂಟ್ಗೆ ಲಾಗಿನ್ ಮಾಡ್ಬೇಕು ಅಂತಂದ್ರೆ ಮೊದಲು ನೀವು ಯೂಸರ್ ನೇಮು ಪಾಸ್ವರ್ಡ್ ಕ್ಯಾಪ್ಚನ್ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ತಾ ಇದ್ರಿ. ಆದ್ರೆ ಇವಾಗ KYC ರಿಕ್ವೈರ್ಡ್ ಅಂತ ಹೇಳಿ ಈ ತರ ಒಂದು ಪಾಪಪ್ ಮೆಸೇಜ್ ಬಂದು ನಿಂತಂದ್ರೆ ನೀವು ಕಡ್ಡಾಯವಾಗಿ KYC ಅನ್ನ ಆಧಾರ್ ವೆರಿಫಿಕೇಶನ್ ಮುಖಾಂತರ OTP ಹಾಕ್ಬಿಟ್ಟು ನೀವು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಒಂದು KYC ರಿಕ್ವೈರ್ಡ್ ಯಾವ ತರ ಈ ಒಂದು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಮಾಹಿತಿ ವಿಡಿಯೋಗಳು ನಿಮ್ಗೆ ನಿರಂತರವಾಗಿ ಬರ್ತಾ ಇರುತ್ತೆ. ಸೊ ಇವಾಗ ನಾನು ಈ ಒಂದು ಪ್ರೊಸೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅರ್ಥ ಆಗೋ ಹಾಗೆ ತಿಳಿಸ್ಕೊಡ್ತಾ ಇದ್ದೇನೆ, ಪೂರ್ತಿಯಾಗಿ ನೋಡಿ. ಸೊ ಯಾರಿಗೆ ಇದು ಅರ್ಥ ಆಗಿದೆಯೋ ಅಥವಾ ಇದು ನಿಮ್ಗೆ ಗೊತ್ತಿತ್ತಂತಂದ್ರೆ ಯಾರಿಗೆ ಗೊತ್ತಿಲ್ಲೋ ಅಂತವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಭೂಮಿ ಅಕೌಂಟ್ ಈ ಒಂದು ಲಾಗಿನ್ ಅನ್ನ ಮಾಡ್ಕೋಬೇಕು ಅಂತಂದ್ರೆ KYC ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು. ಯಾಕೆ ಅಂತಂದ್ರೆ ಮೊದಲಿನಗಿಂತ ಈಗ ಪೂರ್ತಿಯಾಗಿ ಬದಲಾವಣೆ ಆಗಿದೆ. ಮೊದಲು ನೀವು ಯೂಸರ್ ನೇಮು ಪಾಸ್ವರ್ಡ್ ಹಾಕಿದ ನಂತರ ಡೈರೆಕ್ಟ್ ಆಗಿ ಕ್ಯಾಪ್ಚಾ ಹಾಕ್ಬಿಟ್ಟು ಲಾಗಿನ್ ಮಾಡ್ಬೋದಿತ್ತು. ಆದ್ರೆ ಇವಾಗ ನೀವು KYC ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ಕಡ್ಡಾಯವಾಗಿ ನೀವು ಈ ಒಂದು ಭೂಮಿ ಅಕೌಂಟ್ ಅನ್ನ ಲಾಗಿನ್ ಮಾಡ್ಬೇಕಂತಂದ್ರೆ OTP ಅನ್ನ ಹಾಕದೇನೆ ನೀವು ಲಾಗಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ KYC ರಿಕ್ವೈರ್ಡ್ ಅಂತ ಇದೆ. ಈ ಒಂದು ಪ್ರೊಸೀಡ್ ಅನ್ನೋ ಒಂದು ಬಟನ್ ಮುಖಾಂತರ ನಾವು KYC ಅನ್ನ ಕಂಪ್ಲೀಟ್ ಮಾಡೋಣ. ಅದು ಹೇಗೆ ಅಂತ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಈಗ ನಾವು KYC ಅನ್ನ ಕಂಪ್ಲೀಟ್ ಮಾಡೋಣ. KYC ಅನ್ನ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಸಹಿತ ಆಕ್ಟಿವ್ ಆಗಿರ್ಬೇಕಾಗಿರುತ್ತೆ. ಸೊ ಆಕ್ಟಿವ್ ಆಗಿ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಈ ಒಂದು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ನಾನು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಆಧಾರ್ ನಂಬರ್ ಅನ್ನ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ KYC ಅನ್ನೋದು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರಿಗೆ OTP ಹೋಗಿ ಅದರ ನಂತರ KYC ವೆರಿಫಿಕೇಶನ್ ಆಗುತ್ತೆ. ಸ್ಟಾರ್ಟ್ KYC ವೆರಿಫಿಕೇಶನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗೋವರೆಗೂ ವೇಟ್ ಮಾಡೋಣ. ಇವತ್ತು ನಾನು ಇಲ್ಲಿ ನಿಮ್ಗೆ ಲೈವ್ ಆಗಿನೇ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. KYC ಸರ್ವಿಸ್ ಅಂತ ಇದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಮತ್ತೆ ಎಂಟರ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಸರಿಯಾಗಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಒಂದು ಕನ್ಸೆಂಟ್ ಇದೆ, ಅದನ್ನ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡಿದ ನಂತರ ಸ್ಕ್ರೋಲ್ ಡೌನ್ ಮಾಡಿ. ಸೊ ಇಲ್ಲಿ ನಿಮ್ಗೆ 4 ಆಪ್ಷನ್ಗಳು ಕೇಳ್ತಾ ಇದೆ. ಸೊ ಈಸಿಯಾಗಿರುವಂಥದ್ದು OTP. ಸೊ ನಾನು ಕೂಡ ಅದನ್ನ OTP ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಆಯ್ಕೆ ಮಾಡ್ಕೊಂಡು OTP ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕೆಳಗಡೆ OTP ಪಡೆಯಿರಿ ಅಂತ ಇದೆ ನೋಡಿ, ಜನರೇಟ್ OTP, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರಿಗೆ OTP ಬರುತ್ತೆ. ಅದನ್ನ ಹಾಕಿಬಿಟ್ಟು ನಾವು ವೆರಿಫೈ ಮಾಡಬೇಕಾಗತ್ತೆ. ಇದನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಪ್ರೊಸೆಸಿಂಗ್ ಅಂತ ಹೇಳಿ ಬಂತು. ಸೊ ಇಲ್ಲಿ ನಿಮಗೆ ಒಂದು ಪಾಪಪ್ ಮೆಸೇಜ್ ಕೂಡ ಬಂದಿದೆ ನೋಡಿ. OTP ಯನ್ನು SMS ಮೂಲಕ ಕಳುಹಿಸಲಾಗಿದೆ, OTP ಸೆಂಡ್ ಸಕ್ಸಸ್ಫುಲ್ ಅಂತ ಹೇಳಿ ಬಂದಿದೆ. ಸೊ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಒಂದು ಮೆಸೇಜ್ ಬಂದಿರುತ್ತೆ, ಅದನ್ನ ನೀವು ವೆರಿಫೈ ಮಾಡಬೇಕಾಗತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಬಂದಿರುವಂತ OTP ಅನ್ನ ನೀವಿಲ್ಲಿ 120 ಸೆಕೆಂಡ್ ಒಳಗಡೆ ಎಂಟರ್ ಮಾಡಬೇಕಾಗತ್ತೆ, ಇಲ್ದಿದ್ರೆ ಅದು ಎಕ್ಸ್ಪೈರ್ ಆಗುತ್ತೆ. OTP ಹಾಕಿದ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇದು ಪ್ರೊಸೆಸಿಂಗ್ ಅಂತ ಹೇಳಿ ಬರ್ತಾ ಇದೆ. ಸೊ ಇದು ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ಸ್ಟ್ ಪೇಜು ನಿಮಗೆ ಭೂಮಿ ಆನ್ಲೈನ್ RTC ಅಂತ ಹೇಳಿ ಬಂದಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು ಇಲ್ಲಿ ಡಿಸ್ಪ್ಲೇ ಆಗಿದೆ. ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಫೋಟೋ, ಹೆಸರು, ಆಧಾರ್ ಕಾರ್ಡಿನ ಲಾಸ್ಟ್ 4 ನಂಬರು, ನಂತರ ಜೆಂಡರು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಕೊನೆಯಲ್ಲಿ KYC ಸ್ಥಿತಿ
ಸಕ್ಸಸ್ ಅಂತ ಇದೆ. ಸೊ ಇಷ್ಟೇ ಅಲ್ಲ, ಇನ್ನೂ EKYC ಕಂಪ್ಲೀಟ್ ಆಗಿಲ್ಲ. ಸೊ EKYC ಮಾಡ್ಕೊಳ್ಳುವಂತ ಒಂದು ಸ್ಟೇಟಸ್ಸು ಸಕ್ಸಸ್ ಆಗಿದೆ. ಬಟ್ EKYC ಅನ್ನ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ನಾನು ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸ್ಟೆಪ್ಗಳನ್ನು ತೋರಿಸ್ಕೊಡ್ತೇನೆ. ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೀವು ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರು, ನಂತರ ಭೂಮಿ ಅಕೌಂಟಿಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರು ಹಾಕಬೇಕಾಗತ್ತೆ. ಯಾಕೆಂದರೆ OTP ಮುಖಾಂತರ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ OTP ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಒಂದು ವೇಳೆ ಈ ಥರ ಸರ್ವರ್ ಎರರ್ ಬಂದರೆ ಮತ್ತೆ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಮ್ಮ ಒಂದು ವೆರಿಫಿಕೇಷನ್ ಎಲ್ಲಿ ಸ್ಟಾಪ್ ಆಗಿತ್ತೋ ಮತ್ತೆ ಅಲ್ಲಿಂದನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ರೀಲಾಗಿನ್ ಆಗಿಬಿಟ್ಟು. ಸೊ ಇಲ್ಲಿ ನಾನು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ OTP ಹೋಗಿದೆ. ಸ್ಕ್ರೋಲ್ ಡೌನ್ ಮಾಡಿಕೊಂಡು ಇವಾಗ ಕೊಟ್ಟಿರುವಂಥ ಮೊಬೈಲಿಗೆ OTP ಬಂದಿದೆ. ಆ ಒಂದು OTPಯನ್ನು ಈ ಬಾಕ್ಸ್ನಲ್ಲಿ ನಾನು ಇವಾಗ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಒಂದು ವೇಳೆ ನಿಮಗೆ OTP ಇನ್ನೂ ಬಂದಿಲ್ಲ ಅಂತಂದರೆ ರೀಸೆಂಡ್ ಮಾಡೋ ಆಪ್ಷನ್ ಕೂಡ ಮೇಲೆ ಟೈಮಿಂಗ್ ತೋರಿಸ್ತಾ ಇದೆ. ಆ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಕೋಬೋದು ರೀಸೆಂಡ್ ಮಾಡಲಿಕ್ಕೆ. ಸೊ OTPಯನ್ನು ಹಾಕಿದ್ದೇನೆ, OTP ಪರಿಶೀಲನೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇದರ ನಂತರ ಇಲ್ಲಿ ನೆಕ್ಸ್ಟ್ ನಿಮಗೆ ಒಂದು ಪಾಪಪ್ ಬಂದಿದೆ ನೋಡಿ, EKYC ಕಂಪ್ಲೀಟೆಡ್, ರಿಕ್ವೆಸ್ಟ್ ಯು ಟು ಲಾಗಿನ್ ಯೂಸಿಂಗ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನೀವು ನಿಮ್ಮ ಒಂದು ಭೂಮಿ ಅಕೌಂಟನ್ನು ಲಾಗಿನ್ ಮಾಡ್ಕೋಬಹುದು. ಸೊ ಮೊದಲು ಯೂಸರ್ ನೇಮು ಪಾಸ್ವರ್ಡ್ ಏನಿತ್ತೋ ಅದನ್ನೇ ಹಾಕಿ, ಆದರೆ ರಿಜಿಸ್ಟರ್ಡ್ ಇರುವಂಥ ಮೊಬೈಲಿಗೆ OTP ಕಡ್ಡಾಯವಾಗಿ ಬರುತ್ತೆ, ಅದನ್ನು ಹಾಕಿದರೆ ಮಾತ್ರ ಲಾಗಿನ್ ಆಗುತ್ತೆ.